ಲಿಖಿತಾ ಫ್ರೆಂಡ್ಸ್, ಈ ಲಿಖಿತೆ ಅಂತ ಹೇಳಿದ್ರೆ ನಂಬ್ತಾನೆ ಇಲ್ಲ ಇವಳು. ಸೊ ಇಲ್ಲಿ MG ರೋಡ್ ಬಂದಿದ್ದೀರಿ. ನಾವೇನು ಟಾರ್ಚರ್ ಕೊಡಲ್ಲ ಫ್ರೆಂಡ್ಸ್, ಅವಳನ್ನ ಹೂವ ತರ ನೋಡ್ಕೋತೀರಿ ನಾವು. ಒಂದ್ 2-3 kg ಸಣ್ಣ ಮಾಡ್ಸೆ ಕಳ್ಸಿದ್ವಿ. ಬರೀ ಡೋಗಳೆ ಹೈದರಾಬಾದಿ ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನು ಅದು ಚಿಕ್ಕ ಹುಡುಗರ ತರ ಅಣೆಬೆಂಡೆ. Namaste Karnataka. Welcome to the official Raj Bro Kannada channel. Join us for the latest updates and don't forget to hit that subscribe button right now. ಸೊ ಇವತ್ತು ಮನೇಲಿ ವಿಡಿಯೋ ಮಾಡಿಲ್ಲ, ವಾಕ್ ಮಾಡ್ತಾ ಇದ್ದೀನಿ, ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಾ ವಿಡಿಯೋ ಮಾಡ್ತಾ ಇದ್ದೀನಿ. Why? I don't understand. ಸೊ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ, ಇವತ್ತೊಂದು ಬಿಸ್ನೆಸ್ ಮೀಟಿಂಗ್ ಇದೆ. ಸೊ ಆ ಬಿಸ್ನೆಸ್ ಮೀಟಿಂಗ್ ಹೋಗಬೇಕು. ಅನಿಕೇತ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಬಿಸ್ನೆಸ್ ಮೀಟಿಂಗ್ ಪಾರ್ಟ್ನರ್ ಆಗೋಣ ಆ ಥರ ಏನೋ ಕರೆದಿದ್ದಾನೆ. ಏನು ಬಿಸ್ನೆಸ್ಸು ಏನೂ ಗೊತ್ತಿಲ್ಲ, ಹೋಗಿ ಡಿಸ್ಕಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇವತ್ತು ಸಂಜೆ 6 ಗಂಟೆಗೆ ಮೀಟಿಂಗ್ ಇದೆ. ಸೊ 6 ಗಂಟೆಗೆ ಮೀಟಿಂಗ್ ಮುಗಿಸ್ಕೊಂಡು ನೋಡಬೇಕು ಹೇಗೆ ಏನು ಅಂತ ಡಿಸಿಷನ್ ಮಾಡೋಕ್ಕೆ. ಪ್ಲಸ್ ಇವತ್ತು ನಾಷ್ಟ ಆಯಿತು ಫ್ರೆಂಡ್ಸ್, ನಿಮ್ದೆಲ್ಲ ನಾಷ್ಟ ಆಯಿತು ಅಂತ ಅನ್ಕೋತೀನಿ. ತುಂಬ ಬಿಸಿಲು ಕಣ್ಣಿಗೆ ಹೊಡಿತಾ ಇದೆ ನೋಡಿ, ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೀನಲ್ವಾ. ರೇಟ್ ಎಷ್ಟು? ಏನು ಮಾಡಬೇಕು, ಯೂಟ್ಯೂಬಲ್ಲಿ ಕಂಟೆಂಟು ಐಡಿಯಾ ಸಿಗ್ತಾ ಇಲ್ಲ ಫ್ರೆಂಡ್ಸ್. ನೀವೇನೋ ಐಡಿಯಾ ಇದ್ದರೆ ಕೊಡಿ, ಕಂಟೆಂಟ್ ಏನು ಪ್ರಿಪೇರ್ ಮಾಡಬೇಕು ಹೆಂಗೆ ಅಂತ, ಚಾನಲ್ ಹೆಂಗೆ ರೀಚ್ ಆಗುತ್ತೆ ಅಂತ. ಸೊ ಬಂದೆ ಮೆಟ್ರೋ ಸ್ಟೇಷನ್. ಫ್ರೆಂಡ್ಸ್, ಇವತ್ತು ಆಫೀಸಲ್ಲಿ ಆಫ್ ಡೇ ತಗೊಂಡು ಬಿಸ್ನೆಸ್ ಮೀಟಿಂಗ್ ಅಂತ ಹೇಳಿದ್ನಲ್ಲ ಬೆಳಿಗ್ಗೆ. ಸೊ ಆ ಮೀಟಿಂಗ್ ಇವಾಗ ಹೋಗ್ತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ, ಹೆಂಗಿರುತ್ತೆ ಏನು ಮೀಟಿಂಗು. ಫಸ್ಟ್ ಟೈಮ್ ಒಂದು ಬಿಸ್ನೆಸ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರೋದು. ಲೈಕ್ ನಾರ್ಮಲ್ ಕ್ಲೈಂಟ್ ಪ್ಲೇಸಲ್ಲೆಲ್ಲ ಬಿಸ್ನೆಸ್ ಮೀಟಿಂಗ್ ಸುಮಾರು ಸರಿ ಅಟೆಂಡ್ ಮಾಡಿದ್ದೀನಿ, ಬಟ್ ಒಂದು ಬಿಸ್ನೆಸ್ಗೆ ಇನ್ವೆಸ್ಟರ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಶೇರ್ ಹೋಲ್ಡರ್ ಆಗ್ತೀರಾ, ಹೆಂಗೆ ಪಾರ್ಟ್ನರ್ಸ ರೆಕ್ರೂಟ್ ಮಾಡ್ತಾರೆ, ಆ ಥರ ಬಿಸ್ನೆಸ್ ಮೀಟಿಂಗ್ಗೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಫ್ರೆಂಡ್ಸ್ ನೋಡೋಣ ಬನ್ನಿ ಹೇಗೆ. ಫ್ರೆಂಡ್ಸ್, ಇವಾಗ ನನ್ನ ಫ್ರೆಂಡ್ ಲಿಖಿತಾಗ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಆ ಗಂಟ ವೆಯ್ಟ್ ಮಾಡೋ ಗಂಟ ಏನು ಮಾಡೋದು ಅಂತ ಇದು ತಿಂತಾ ಇದ್ದೀನಿ. ಲಿಖಿತಾ ಫ್ರೆಂಡ್ಸ್, ಈ ಲಿಖಿತಾ ಇದ್ದಾಳಲ್ಲ, ನನ್ನೊಂದು ಚಾನಲ್ ಇದೆ ಅಂತ ಹೇಳಿದ್ರೆ ನಂಬ್ತಾನೆ ಇಲ್ಲ ಇವಳು. ಸೊ ಇಲ್ಲಿ MG ರೋಡಿಗೆ ಬಂದಿದ್ದೀರಿ, ಇಲ್ಲಿ ನಿಂತ್ಕೊಂಡು ಚೆಕ್ ಮಾಡ್ತಾ ಇದ್ದಾಳೆ ನೋಡಿ. ಇರು ತೋರಿಸು, ಹೊಸ ವಿಷಯ ಇಟ್ಟಿದ್ಯಲ್ಲ, ನಿನ್ ರಿಯಾಕ್ಷನ್ ತೋರಿಸು. ನೋಡಿ ಗೈಸ್, ನಂಬೋದೇ ಇಲ್ಲ ಈ ಹುಡುಗಿರ ಅನ್ನೋದು, ಇದಕ್ಕೆ ಏನು ನಂಬಲ್ಲ ಅಂತಾರೆ. ನಾವು ಕೊಟ್ಟಿರೋ ದೇಶ ಇದು. ಸೊ ಫ್ರೆಂಡ್ಸ್ ನೋಡಿ, ಇವಾಗ ನಾನು ಲಿಖಿತಾ MG ರೋಡಿಗೆ ಬಂದಿದ್ದೀರಿ. ಆ್ಯಕ್ಚುಲಿ ನಾವು ಬಂದಿದ್ದು ಒಂದು ಬಿಸ್ನೆಸ್ ಮೀಟಿಂಗ್ಗೋಸ್ಕರ, ಬಟ್ ನೋಡಿದ್ರೆ ನಾವಿಲ್ಲಿ MG ರೋಡಿಗೆ ಬಂದು ಟೈಮ್ ಪಾಸ್ ಮಾಡ್ತಾ ಇದ್ದೀರಿ. ಲಿಖಿತಾನೇ ಲೇಟ್ ಮಾಡಿದ್ದು, ಎಲ್ಲ ಇವಳಿಂದಾನೇ ಲೇಟ್ ಆಗಿದ್ದು. ಏನಾದ್ರೂ ಒಳ್ಳೇದಕ್ಕಾಗತ್ತೆ ಅಂತಾರಲ್ವಾ, ಆ ಥರನಾ? ನೋಡಿ, ಇದರ ಎಕ್ಸ್ಪ್ಲೋರ್ ಮಾಡಕ್ ಸಿಕ್ಬಿಟ್ಟ. ನಾವು ಆಕ್ಚುಲಿ ಕನ್ಸರ್ನ್ ಅನ್ಕೊಂಡಿದ್ದಿಲ್ಲ ಈ ತರ MG ರೋಡಿಗೆ ಬರ್ತೀರಿ, ಈ ತರ ಎಕ್ಸ್ಪ್ಲೋರ್ ಮಾಡ್ತೀರಿ ಅಂತ. ಸೊ ತುಂಬಾ ಖುಷಿ ಆಗ್ತಿದೆ. ಬನ್ನಿ, ನಾ ಮುಂದೆ ತೋರಿಸ್ತೀನಿ ಹೆಂಗಿರುತ್ತೆ ವ್ಲಾಗ್ ಅಂತ. ಬಾ ಮುಂದೆ ಬಾ. ಏನ್ ಹೇಳ್ತಿದ್ದೆ ಹೇಳು ಇನ್ನೊಂದ್ಸತಿ. ಲಿಖಿತಾ ಇಲ್ಲಿ ಬಂದ್ಮೇಲೆ ಮಾತ್ರ ಅಲ್ಲೋಗೋಣ ಇಲ್ಲೋಗೋಣ ಅಂತ ಹೇಳ್ತಾಳೆ, ಆದ್ರೆ ನಾವು ಕರೆದಾಗಂತೂ ನಾವು ನಾನು ಊರಲ್ಲಿ ಇರ್ತೀನಿ, ನನಗೆ ಶೀತ, ನನ್ ಕೆಮ್ಮು, ನನ್ನ ನೆಗಡಿ ಅಂತಾಳೆ ಫ್ರೆಂಡ್ಸ್. ಅದೆಲ್ಲ ಆಗದೆ ನಿಮ್ಮಿಂದ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಯಾಕೆ ನಾವೇನ್ ಮಾಡ್ತೀರಿ? ಅಷ್ಟು ಟಾರ್ಚರ್ ಕೊಡ್ತೀರಿ. ನಾವೇನು ಟಾರ್ಚರ್ ಕೊಡಲ್ಲ ಫ್ರೆಂಡ್ಸ್, ಅವಳನ್ನ ಹೂವ ತರ ನೋಡ್ಕೋತೀರಿ ನಾವು. ನೋಡ್ಕೊಳಲ್ವಾ ಹೇಳು, ನೀವು ನಮ್ ಜೊತೆ ಇರ್ಬೇಕಾದ್ರೆ ಹೆಂಗ್ ನೋಡ್ಕೋತೀವಿ ಹೇಳು.
ನನ್ಗೆ ಹೊಡ್ದಿ ಹಾ ನಾನು ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದ್ 2-3 kg ಸಣ್ಣ ಮಾಡ್ಸೆ ಕಳ್ಸಿದ್ವಿ ಇವ್ರಿಗೆ. ಬರೀ ಡೌಗಳೇ ಬರೀ ಅನ್ರೆಸ್ಪೆಕ್ಟ್, ಹಾ ಸುಮ್ನೆ ತಳ್ಳಿಬಿಡ್ತಾರೆ ಹಾ ಹೋಗು ಅಂತ. ಹಾ ಆದ್ರೆ ಪ್ರೊಟೆಕ್ಷನ್ ಇಲ್ಲ, ಒಬ್ಳೆ ಹುಡುಗಿ ಬಂದಿರ್ತೀನಿ ಅಂತ. ಕ್ಯಾಮ್ರಾ ನೋಡ್ಕೊಂಡು ಹೇಳು ಸತ್ಯ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಹಾ ಹೇಳು ಹೇಗ ಅನ್ಸ್ತಾ ಇದೆ MG ರೋಡ್? MG ರೋಡ್ ಆಕ್ಚುಲಿ ನಾವು ಫಾರ್ಮಲ್ಸ್ ಹಾಕೊಂಡ್ ಬಂದಿದ್ದೀರಿ, ಯಾರನ್ನ ನೋಡಿದವ್ರು ಏನ್ ಅನ್ಕೋತಾರೆ, ಏನ್ ಇವ್ರು ಹಿಂಗ್ ಬಂದಿದ್ದಾರೆ ಅಂತ ಫೀಲ್ ಆಗುತ್ತೆ ಅವ್ರಿಗೆಲ್ಲರಿಗೂ. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಎಷ್ಟು ಬೆಳಕು ಬರ್ತಾ ಇತ್ತು ನೋಡಿ. ಫಾರ್ಮಲ್ Which biryani do you think is better, Hyderabadi or Donni? ಹೈದ್ರಾಬಾದ್. Are you loyal to your city or just taste? ರಾಯಲ್. To your city? ಎಸ್. What makes this superior? ಹೈದ್ರಾಬಾದಿ biryani, I personally prefer it to be good. Okay. Would you date someone who picks the other biryani? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಡೆಫಿನೆಟ್ಲಿ. ಫ್ರೆಂಡ್ಸ್ ನೋಡಿ, ಇವಾಗ ಹಂಗೆ ವಾಕ್ ಮಾಡ್ಕೊಂಡ್ ಬರ್ತಾ ಇದ್ರಿ ಚರ್ಚ್ ಸ್ಟ್ರೀಟ್ ಅಲ್ಲಿ, ಯಾರೋ ಒಬ್ರು ಸ್ಟ್ರೇಂಜರ್ಸ್ ಬಂದ್ಬಿಟ್ಟು ಅಪ್ರೋಚ್ ಮಾಡಿದ್ರು ನಮ್ಮನ್ನ. ಲೈಕ್ ನಂದನ ಚಿಕನ್ ಅಲ್ಲಿ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ವರ್ಕ್ ಮಾಡ್ತಾ ಇದಾರೆ. ಅವ್ರು ಸ್ವಲ್ಪ ಕ್ವಶನ್ಸ್ ಕೇಳಿದ್ರು, ಬ್ಲಾಗ್ ಹಾಕ್ತೀನಿ ನೋಡಿ ಅದ್ರಲ್ಲಿದೆ. ಆಮೇಲೆ ನಮ್ಗೆ ಬಂದು ಇದು ಗಿಫ್ಟ್ ಕೊಟ್ರು. ವಾಟ್ ಈಸ್ ದಿಸ್? ಇದು ಓಪನ್ ಮಾಡು. ಚಿಕನ್ ಇನ್ಸ್ಟೆಂಟ್ ನೋಡಿ ಫ್ರೆಂಡ್ಸ್, ಇದನ್ನ ನಮಗೆ ಗಿಫ್ಟ್ ಆಗಿ ಕೊಟ್ರು. ಸೊ ಇವಾಗ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಜಸ್ಟ್ ಸ್ಟ್ರೀಟಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀರಿ. ವಿ ಟುಕ್ ದಿಸ್. ವಾಟ್ ಈಸ್ ದಿಸ್ ನೇಮ್? ಹೆಸರೇನು? ನನಗೆ ಬರ್ಬೇಕು. ಅದೇನೋ ಸ್ಟ್ರಾಬೆರಿ ಇದಂತ ಹೇಳಿದ್ರು ಗೈಸ್. ಇದು ಕೋಕೋ ಅಂತ ಏನೋ. ನೋಡೋಣ, ಟೇಸ್ಟ್ ಮಾಡ್ಬೇಕು ಹೆಂಗಿರುತ್ತೆ ಏನು ಅಂತ. ಟೇಸ್ಟ್ ಲಿಖಿತ ಹೆಂಗಿದೆ ಹೇಳು. ರಿವ್ಯೂ ಹೇಳ್ಬೇಕಾ? ಹಾ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹೌ ಇಸ್ ಇಟ್? ಕಾರಣ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಇದು ಬಿಸ್ನೆಸ್ ಮೀಟಿಂಗ್ ರೂಮ್. ಇದು ಇಲ್ಲಿಗೆ ಬಂದಿದ್ದೀರಿ. ಸೊ ಇದು ಬಂದು ಎಂಟ್ರೆನ್ಸ್. ಸೊ ಇವಾಗ ಎಂಟರ್ ಆಗ್ತಾ ಇದ್ದೀರಿ ಒಳಗಡೆ. ಸೊ ಗೈಸ್, ಇದು ಒಂದು ಬಿಫೋರ್ ಮೀಟಿಂಗ್ ಸ್ಟಾರ್ಟ್. ಇದು ನಾನು ಲಿಖಿತ, ಮತ್ತು ಇಲ್ಲಿ ನೋಡಿ ನಮ್ಮ ಅನಿಕೇತ್ ಇದ್ದಾನೆ. ಇನ್ನೇನೆಲ್ಲ ಕಲ್ತೆ? ಏನೇನೆಲ್ಲ ಕಲಿತೆ ಅಂತ ಹೇಳಿದ್ರೆ, ಫಸ್ಟೇ ಒಂದ್ ಚೆನ್ನಾಗಿತ್ತು, ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಇವಾಗ ಇನ್ನೊಂದು ಬಿಸ್ನೆಸ್ ಬೇರೆ ಯಾವ್ದಾನ ಮೀಟಿಂಗ್, ನನ್ CA ರಿಲೇಟೆಡ್ ಮೀಟಿಂಗ್ ಏನಾನ ಇದ್ರೆ ಅವ್ರನ್ನ ನಾನ್ ಹೆಂಗ್ ಪ್ರಿಪೇರ್ ಆಗಿರ್ಬೇಕು ಅನ್ನೋದೊಂದು ಬಂತು ನನ್ಗೆ. ಇವಾಗ ನಾನು ಒಂದ್ CA, ಇನ್ನೊಬ್ಬ ಒಂದ್ CA ಆಗಿರ್ತಾನೆ. ಅವ್ನ್ ಆಕ್ಚುಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ. ಆದ್ರೆ ನನಗೆ ಆ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಆಗಿದೆ. ಐ ಕ್ಯಾನ್ ಪರ್ಫಾರ್ಮ್ ವೆಲ್ ಇನ್ ನೆಕ್ಸ್ಟ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಅವಾಗಲೇ ಸಿಗ್ನಲ್ ದಾಟ್ಕೊಂಡ್ ಬಂದ್ಬಿಟ್ರಲ್ಲ ನಾವು. ಸಿಗ್ನಲ್ ದಾಟ್ಕೊಂಡ್ ಬಂದ್ರೆ ಪೊಲೀಸ್ ಅವ್ರು ಹಿಡ್ಕೊಂಡ್ರೆ, ಇಲ್ಲ ಸಾರಿ ನನಗ್ ಭಯ ಇಲ್ಲ. ಯಾಕಂದ್ರೆ ನೀನಿದ್ಯಲ್ಲ. ನಾನೇನಿಲ್ಲ, ರಾಪಿಡೋ ಅಂತ ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಈಗ ಹೇಳೋದು, ಈ ಹುಡುಗರಿಗೆ ನೀವೆಲ್ಲ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಹಿಂಗೆ ಮಾಡೋದು. ಒಂದ್ಸರಿ ರ್ಯಾಪಿಡೋ ಬಾಯಿ, ಒಂದ್ಸರಿ ಸಿಕ್ಕಿ, ಒಂದ್ಸರಿ ಯಾವ್ದೋ ಡೆಲಿವರಿ ಇದು ಪಾರ್ಟ್ನರ್ ಹಂಗ ಅನ್ಕೊಂಡು ಟ್ರೀಟ್ ಮಾಡ್ರಿ, ಓಕೆನಾ? ಒಂದು ಹುಡುಗನ್ಗೆ ಸಿಗ್ಬೇಕಾಗಿರೋ ಬೆಲೆ ಸಿಗ್ತಾ ಇಲ್ಲ. ಇಷ್ಟು ಬೆಲೆ ಕೊಡ್ತಾ ಇದ್ದೀನಿ. ಏನು ರ್ಯಾಪಿಡ್ OTP ಅಂತನಾ? ಅಲ್ಲ, ನೀನು ಸಿಗಾಕೊಂಡ್ರೆ ಹಂಗ ಅಂತಿದ್ದೆ ಅಂದೆ ಅಷ್ಟೇ. ಸಿಗಾಕೊಂಡಿಲ್ಲ ಅಂದ್ರೆ ಮಾತ್ರ, ಸಿಗಾಕೊಂಡಿಲ್ಲ ಅಂದ್ರೆ ಬೆಸ್ಟ್ ಫ್ರೆಂಡ್. ನೋಡಿ ಈ ತರ ಹೇಳ್ತಾರೆ ನೋಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು, ಟೇಕ್ ಕೇರ್, ಬಾಯ್.